ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಈ ಸೀಸನ್ನ ಕೊನೆಯ ಉತ್ತಮ ಮತ್ತು ಕಳಪೆ ಯಾರಿಗೋಗಿದೆ ಅಂತ ನನಗೆ ಹೇಳ್ತಿದ್ದೀನಿ. ಮೊದಲಿಗೆ ಈ ಕಳಪೆ ಮತ್ತು ಉತ್ತಮ ನಡಿಬೇಕಾದ್ರೆ ರಕ್ಷಿತಾ ಹಾಗೆ ರಾಶಿಕಾ ನಡುವೆ ದೊಡ್ಡ ಜಗಳ ಆಗಿದೆ. ಇದಕ್ಕೆ ರೀಸನ್ ಏನಂದರೆ ಗಿಲ್ಲಿನ ಮೊದಲಿಟ್ಕೊಂಡು ಇವರಿಬ್ಬರು ಜಗಳ ಆಡಿದ್ದಾರೆ. ಕಳಪೆಗೆ ಉತ್ತಮ ಕೊಡ್ಬೇಕಾದ್ರೂ ಗಿಲ್ಲಿ ಮಧ್ಯದಲ್ಲಿ ಬಂದಿದೆ. ರೀಸನ್ ಏನಂದರೆ ಮೊದಲಿಗೆ ರಾಶಿಕಾ ಅವ್ರು ಇದು ಮಾಡ್ತಾರೆ, ನಾನು ಕಳಪೆನ ರಕ್ಷಿತಾ ಕೊಡ್ತೀನಿ. ರೀಸನ್ ಏನಂದರೆ ಅವಳು ಬಿದ್ ಬ್ಯಾಗ್ಗಳನ್ನೆಲ್ಲ ತಗೊಂಡೋಗಿ ಬೇರೆ ಕಡೆ ಇರ್ತಾಳೆ, ಗಿಲ್ಲಿ ಜೊತೆ ಯಾರು ಮಾತಾಡಬಾರ್ದು ಅಂತ. ಅದೇ ರೀತಿ ಹೇಳ್ತಾಳೆ, ನಾವು ಯಾರು ಗಿಲ್ಲಿ ಹತ್ರ ಮಾತಾಡ್ತಿದ್ರೆ ಗಿಲ್ಲಿ ಇದು ಮಾತಾಡಬೇಡ ಅಂತ ಗಿಲ್ಲಿನ ಸ್ಟಾಪ್ ಮಾಡ್ತಾಳೆ. ಅವಳಿಗೆ ಪ್ರೈವಸಿ ಬೇಕಂತೆ ಗಿಲ್ಲಿ ಜೊತೆ ಮಾತಾಡೋದಕ್ಕೆ ಅಂತ ಹೇಳಿದಾಗ ರಕ್ಷಿತಾ ಹೇಳ್ತಾಳೆ, ಹೌದು ನನಗೆ ಪ್ರೈವಸಿ ಬೇಕು, ಅಂದರೆ ಇದು ನಮ್ಮಿಬ್ಬರಿಗೆ ಬಿಟ್ಟಿದ್ದು, ಇದರಲ್ಲಿ ನಮ್ಮಿಬ್ಬರು ಇದ್ರ ವಿಷಯದಲ್ಲಿ ನೀವು ಇಂಟರ್ಫಿಯರ್ ಆಗಿಬಿಡಿ ಅಂತ ರಾಶಿಕಾಗೆ ಹೇಳ್ತಾಳೆ. ಆಗ ರಾಶಿಕಾ ಹೇಳ್ತಾಳೆ, ನಿನಗೆ ಇದೆಲ್ಲ ತಡ್ಕೊಳಕ್ಕಾಗಲ್ಲ, ನಾನು ಈಗ ಏನು ನಿಜ ಹೇಳ್ತಾ ಇದ್ದಿಲ್ಲ ಅನ್ನೋದಿಕ್ಕೆ ತಡ್ಕೊಳಕ್ಕಾಗಲ್ಲ. ಒಟ್ಟಲ್ಲಿ ಅದು ಹೇಳ್ತಾ ಇದ್ದಿ, ನಿನಗೆ ಒಟ್ಟಲ್ಲಿ ಗಿಲ್ಲಿ ಬೇಕು ಅಷ್ಟೇ, ಯಾರು ಏನಾರ ಆಗಿಬಿಡ್ಲಿ, ನಿನಗೆ ಒಟ್ಟಲ್ಲಿ ಗಿಲ್ಲಿ ಬೇಕು ಅಂತ ಹೇಳಿದಾಗ ರಕ್ಷಿತಾ ನಗೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಆವಾಗ ರಾಶಿಕಾ ಹೇಳ್ತಾಳೆ, ನಿಜ ನಿಜ ಹೇಳಿದ ತಕ್ಷಣ ನಿನಗೆ ನಗು ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ, ನಿನ್ನ ಮನಸ್ಸಲ್ಲಿ ಏನಿದೆಯೋ ಅದೇ ಹೇಳ್ತಿದ್ದೀನಿ ನಾನು ಅನ್ನೋ ರೀತಿ ಹೇಳ್ತಾಳೆ. ಸೊ ಆಗ ಅವಳು ಹೇಳಿದ ತಕ್ಷಣ, ಅಂದರೆ ನಿನಗೆ ಗಿಲ್ಲಿ ಬೇಕು ಅಂದಿದ ತಕ್ಷಣ ಗಿಲ್ಲಿ, ರಘು ಸರ್, ರಕ್ಷಿತಾ ಎಲ್ಲ ನಗೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಂದರೆ ಮನೆ ಮಧ್ಯೆಯಲ್ಲಿ ನಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಟ್ಟಲ್ಲಿ ಇಷ್ಟು ಆಗಿದೆ. ಒಟ್ಟಲ್ಲಿ ಕಳಪೆ ರಕ್ಷಿತಾಗೆ ಹೋಗಿದೆ, ಉತ್ತಮ ಬಂದು ಅಶ್ವಿನಿ ಅವ್ರಿಗೆ ಹೋಗಿದೆ. 100% ಅವರು ತುಂಬ ಅದ್ಭುತವಾಗಿ ಆಡಿದ್ದಾರೆ. ಈ ವಾರ ತುಂಬ ಚೆನ್ನಾಗಿ ಆಡಿದ್ದಾರೆ, ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಅಶ್ವಿನಿ ಮ್ಯಾಮ್ ನಿಜವಾಗ್ಲೂ ಆ ಏಜಲ್ಲಿ ಆ್ಯಟ್ಸ್ ಆಫ್ ಅಂತಲೇ ಹೇಳ್ಬೋದು. ಅಶ್ವಿನಿ ಮೇಡಮ್ಗೆ ಸಖತ್ತಾಗಿ ಆಡಿದ್ದಾರೆ. ಅದು ಸರಿ, ಇದೊಂದು ಹೇಳ್ಬೇಕಂದ್ರೆ ರಕ್ಷಿತೆಯಿಂದ ರಘು ಸರ್ ಆಟ ಹಾಳಾಗಿದೆ ಅಂತಲೇ ಹೇಳ್ಬೋದು. ರೀಸನ್ ಏನಂದರೆ ರಘು ಸರ್ ಅಷ್ಟು ಧನುಷ್ಗಿಂತ ಫಾಸ್ಟ್ ಮಾಡಿದ್ದಾರೆ, ಅಷ್ಟು ಫಾಸ್ಟ್ ತೊಗೊಂಡು ಕಬ್ಬಿಗಳು ಜೋಡಿಸಿದ್ದಾರೆ. ರಕ್ಷಿತಾ ಇರೋದು ಇಷ್ಟು ಉದ್ದಕ್ಕೆ, ಅವಳಿಗೆ ನೀರೊಳಗೆ ಮುಳುಗಿ ಎದ್ದೆ ಬರೋಕ್ಕಾಗ್ತಿರ್ಲಿಲ್ಲ. ಮತ್ತು ಗಿಲ್ಲಿ ಬೆಳಗ್ಗೆ ಆಡ್ಕೊಳ್ತಿದ್ದ, ಮೂರನೇ ಪೈಪ್ ತರಕ್ಕೆ ಹೋಗ್ತಾಳಲ್ಲ, ಅಲ್ಲೇ ಮುಳುಗೋಗಿ ಊಫ್ ಅಂತ ಬಾಯಿ ಬಿಡ್ತಾಳಂತೆ. ಗಿಲ್ಲಿ ಹೇಳ್ಕೊಂಡು ನಗ್ತಿದ್ದ, ಅಣ್ಣ ಏನು ಎಳ್ತದಾಗ ನಾನು ಇವಳು ಬೇಗ ಮಾಡಿಬಿಡ್ತಾಳೆ ಅಂದ್ಕೊಂಡೆ. ಮೂರನೇ ಪೈಪ್ ತಂದಾಗ ಊಫ್ ಅಂತ ಉಸಿರು ಬಿಡ್ತಾವಳೆ, ಆಚೆಗೆ ತಂದು ಇಕ್ಬಿಟ್ಟು ಹೇಳಿದ್ಲಂತೆ, ಹಂಗೋ ಈಗ ತಗೊಂಡು ಮೂರನೇ ಪೈಪ್ ತಂದುಬಿಡ್ಲಂತೆ. ಆಮೇಲೆ ಹೋಗ್ಬೇಕಾದ್ರೆ ಹೇಳ್ತಾಳಂತೆ, ಸಾರಿ ರಘುಣ್ಣ ಅಂದ್ಲಂತೆ. ಗಿಲ್ಲಿಯವ್ರಿಗೆಲ್ಲ ನಗು ಬಂದ್ಬಿಡ್ತದೆ, ಓಹೋ ಇವತ್ತು ರಘುಣ್ಣ ಹೋದ್ರೆ ತೋಪ್ಗೆ ಅಂತ. ಒಟ್ಟಲ್ಲಿ ಎಲ್ಲರಿಗಿಂತ ಜಾಸ್ತಿ ಟೈಮ್ ತೊಗೊಂಡಿರೋದು ರಘುಣ್ಣ. ಅಂದರೆ ಹೇಗೆ ಗೊತ್ತಾ ನೋಡಿ, ಅವ್ರಿಗೆಲ್ಲ ಸ್ವಲ್ಪ ರಾಶಿಕಾದು ಹೈಟ್ ಇದ್ದಾಳೆ ಆಗೋ ಈಗ, ಇವರೆಲ್ಲ ಸ್ವಲ್ಪ ಹೈಟ್ ಇದ್ದಾರೆ. ಧ್ರುವಂತ್ ಅವ್ರು ಇರ್ಬೋದು, ಇನ್ನೊಬ್ರು ಯಾರು ಇವರು ಗಿಲ್ಲಿ ಅವ್ರು ಇರ್ಬೋದು, ಸ್ವಲ್ಪ ಅವರೆಲ್ಲ ಸ್ವಲ್ಪ ಸ್ಟ್ರೆಂತ್ ಇದೆ, ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಎಲ್ಲ ಮುಳುಗೋದು. ಬಟ್ ಇವಳಿಗೆ ಇರೋದಿಷ್ಟು ಸ್ವಿಮ್ಮಿಂಗಲ್ಲಿ ಫುಲ್ ಅಷ್ಟು ಉದ್ದದೇ ಇದ್ದಾಳೆ. ಅದ್ರ ಹಳಿ ಕಡೆ ಇಳಿದ್ರೆ ಅಂದರೆ ಕಾಣೋದೇ ಇಲ್ಲ, ಅದ್ರ ಒಳಗಡೆ ಮುಳುಗೆದ್ರೆ ಅಷ್ಟೇ ಅವಳ ಕತೆ. ಸೊ ಹಾಗಾಗಿ ರಘು ಸರ್ ತುಂಬ ಟೈಮ್ ತೊಗೊಂಡಿದ್ದಾರೆ. ರಘು ಸರ್ ಬೇಗ ಮಾಡಿಬಿಟ್ಟಿದ್ದಾರೆ, ಧನುಷ್ಕಿಂತ ಫಾಸ್ಟಾಗಿ ಮಾಡಿದ್ರು ಅಂತ ಗಿಲ್ಲಿ ಹೇಳ್ತಿದ್ರು. ಅಣ್ಣ ಇವಳು ಏನಾರ ಫಾಸ್ಟಾಗಿ ಕಬ್ಬಿಗಳನ್ನ ಬೇಗ ತಂದು ಕೊಟ್ಬಿಟ್ಟಿದ್ರೆ ನೀನೇ ಫಿನಲ್ಲಿಗೆ ಹೊಟ್ಟೋಗ್ಬಿಡ್ತಿದ್ದೆ ಅಣ್ಣ, ಇವಳಿಂದ ಹಾಳು ಮಾಡ್ಕೊಂಡಲ್ಲಣ್ಣ ಅಂತ ಎಲ್ಲ ಬೇಳ್ತಿದ್ರು. ಅವಾಗ ರಘು ಸರ್ ಹೇಳ್ತಿದ್ರು, ನಿನ್ನೆ ಕರೆದಲ್ಲೋ, ನಿನ್ನೆ ಕರೆದ ಬರಲೇ ಇಲ್ಲ, ಅವಾಗಿದ್ದ ಕರೆದೇ ಬರಲಿಲ್ಲ. ಅದೇ ಕಾವ್ಯ ಸುಮ್ಮನೆ ಒಂದು ಲುಕ್ ಕೊಟ್ಬಿಟ್ಟು ಗಿಲ್ಲಿ ಬರ್ತೀನಿ ಅಂದ ತಕ್ಷಣ ಸರಿ ಅಂತ ಓದ್ಬಿಟ್ಟೆ, ನೀನು ಎಂತದಲ್ಲೇ ಅಂತ ರಘು ಸರ್ ಕೂಡ ಗಿಲ್ಲಿಗೆ ಬೈತಿದ್ರು. ಹಂಗಲ್ಲ ಕಣಣ್ಣ ಅಂತ ಗಿಲ್ಲಿ ಕೂಡ ಸಮಾಧಾನ ಮಾಡ್ತಿದ್ದೆ ರಘು ಸರ್ನ. ಒಟ್ನಲ್ಲಿ ತುಂಬ ಚೆನ್ನಾಗಿತ್ತು ಕಾನ್ವರ್ಸೇಷನ್. ಒಟ್ನಲ್ಲಿ ರಘು ಸರ್ ಎಲ್ಲರಿಗಿಂತ ಜಾಸ್ತಿ ಟೈಮ್ ತೊಗೊಂಡಿದ್ದಾರೆ ಅಂತ ಮಾತ್ರ ಕನ್ಫರ್ಮ್ ಆಯಿತು, ಅದು ರಕ್ಷಿತಾಯಿಂದ. ಸೊ ಇಷ್ಟು ಕಾನ್ವರ್ಸೇಷನು ಲೈಫ್ ಫೀಡಲ್ಲಿ ನಡೀತಾ ಇತ್ತು. ಇದು ತುಂಬ ನಡೀತಿದೆ. ಏನಂದರೆ ಕಾವ್ಯ ಮತ್ತು ಧನುಷ್ ನಡುವೆ ಒಂದು ಕಾನ್ವರ್ಸೇಷನ್ ಆಯಿತು, ಹೇಳೋದೇ ಬೇಡ, ಅದಕ್ಕೂ ನೆಗೆಟಿವ್ ಕಾಮೆಂಟ್ಸ್ ಆಗ್ತಾರೆ. ಓಕೆ, ಅವರಿಬ್ಬರು ಅಣ್ಣ ತಂಗಿ ಅಂತಲೇ ಹೇಳ್ತೀವಿ. ಓಕೆ, ಅಣ್ಣ ತಂಗಿನೇ ಅಂದ್ಕೊಳ್ಳಿ. ಅವಳು ಹೇಳ್ತಿರ್ತಾಳೆ, ಇದನ್ನು ಅಣ್ಣನಾಗಿ ನಿಂತ್ಕೊಂಡು ಒಂದು ಮದುವೆ ಮಾಡೋಂಥ ಅವಾಗೆಲ್ಲ ಅಣ್ಣ ತಂಗಿದೆ. ಓಕೆ, ಅವಳು ನಿನ್ನೆ ಮಂಡಿಗೆಲ್ಲ ನೀವೆಲ್ಲ ಕಮೆಂಟ್ಸ್ ಹಾಕಿರಿ ನೋಡು, ಗಿಲ್ಲಿ ಮುಟ್ಟಿದ್ರೆ ಬೈತಾಳೆ, ಅದೇ ದದು ಮುಟ್ಟಿದ್ರೆ ಹಂಗೆ ಇದ್ದಾಳೆ ಹಾಗೆ ಹೀಗೆ ಅಂತ. ಅದು ಮಂಡಿಗೆ ಚಕ್ಲುಗುಳಿ ಕೊಡ್ತಿದ್ದಲ್ಲ, ಅದನ್ನೇ ಕಾವ್ಯ ಹೇಳ್ತಿದ್ಲು. ಇಷ್ಟು ದಿನ ಮಂಡಿಗೆ ಚಕ್ಲುಗುಳಿ ಕೊಡ್ತಿದ್ದೆ, ಈಗ ಸೊಂಟಕ್ಕೆ ಚಕ್ಲುಗುಳಿ ಕೊಡ್ತಾ ಇದೆಯಾ, ಈಗ ಯಾರು ಮುಟ್ಟೋಕ್ಕೆ ಪರ್ಮಿಷನ್ ಕೊಟ್ಟಿದ್ದು ಅಂತ ಕಾವ್ಯ ಹೇಳ್ತಾಯಿದ್ಲು. ಆಗ ಇವ್ರು ಹೇಳ್ತಾಯಿದ್ರು ಧನುಷು, ನಾನು ಸುಮ್ಮನೆ ಚಕ್ಲುಗುಳಿ ಕೊಡೋಕೋದೆ, ಇದು ಬೇರೆ ಈ ಕೈ ಎತ್ಕೊಂಡಿದ್ದ ಅದಕ್ಕೆ ಚಕ್ಲುಗುಳಿ ಕೊಟ್ಟೆ ಅಂತ ಹೇಳಿದ್ರು. ಅದನ್ನೇ ಹೇಳ್ತಾಯಿದ್ವಿ, ನಿಂಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು ಅಂತ ಇವ್ರು ಹೇಳ್ತಾರೆ. ಯಾಕೆ ಪರ್ಮಿಷನ್ ತೊಗೋಬೇಕು ಹಾಗೆ ಹೀಗೆ ಅಂತ ಹೇಳ್ತಿದ್ರು. ನಿನ್ನ ಬುಕ್ಕದ ಮೇಲೆ ಹಂಗೆ ಹೊಡೆದ್ರೆ ಬುಕ್ಕೆಲ್ಲ ಪಂಚಾಗ್ಬಿಡ್ಬೇಕು ನೋಡು, ನನ್ನ ಕೈಯಷ್ಟು ಇಗ್ಲೇ ಇಲ್ಲ ನಿನ್ನ ಬುಕ್ಕ ನೋಡು, ಅಜ್ಜಿ ಬುಕ್ಕ ಆದಂಗೆ ಆಗಿದೆ ಅಂತ ಇಲ್ಲ ಕಾವ್ಯನ ರೇಗಿಸ್ತದ. ಅವಳು ನೋಡು ನಿನ್ನ ಬುಕ್ಕ ತಾತದ ಬುಕ್ಕ ಆದಂಗೆ ಆಗಿದೆ ಅಂತ ಹೇಳ್ತಿರ್ತಾನೆ. ಅವಾಗ ಅವಳು ಬಡ್ಡಿದ ಹೀಗೆ ಟಚ್ ಮಾಡ್ತಾ ನಾಟಿ ಅಂತ ಹೀಗೆ ಇದು ಮಾಡ್ತಿರ್ತದೆ. ಸೊ ರೇಗಿಸ್ತಾ ಇರ್ತದೆ. ಸೊ ಇಷ್ಟು ಲೈಫ್ ಫೀಡಲ್ಲಿ ಆಗಿದ್ದ ಕಾನ್ವರ್ಸೇಷನ್.
ಅದು ಆ್ಯಕ್ಚುಲಿ ಈಗ ಗಿಲ್ಲಿನ ಜಾಸ್ತಿ ಲೈಫ್ ಬಿಟ್ಟಲ್ಲಿ ತೋರಿಸ್ತಾರೆ, ಏಕೆ ಅಂತ ಗೊತ್ತಿಲ್ಲ. ಗೊತ್ತು, ಅದಕ್ಕೆ ಹುಷಾರು ಕೂಡ ಬೇರೆ ಇಲ್ವಂತೆ ಗಿಲ್ಲಿಗೆ, ಸ್ವಲ್ಪ ಜ್ವರ ಇದೆಯಂತೆ. ಅದಕ್ಕೋಸ್ಕರ ಅಡುಗೆ ಮನೆಗೆ ಹೋಗಿ ಯಾವಾಗಲೂ ಗುಬ್ರ ಹಾಕೊಂಡು ಮಲಗಿರ್ತದೆ. ಒಟ್ಟಲ್ಲಿ ಹುಷಾರಿಲ್ಲ ಗಿಲ್ಲಿಗೆ. ಹುಷಾರಿಲ್ಲ ಅಂದ್ರೂ ಕಾವ್ಯಗೋಸ್ಕರ ಅಷ್ಟೆಲ್ಲ ಪ್ರಯತ್ನ ಪಟ್ಟು ಎಷ್ಟು ಸುಸ್ತಾಗಿದೆ ನೋಡಿದ್ರಾ, ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿದ್ದ. ಆದ್ರೂ ಅವಳಿಗೆ ಸ್ವಲ್ಪ ಕೂಡ ನಿಯತ್ತಿಲ್ಲ. ಇವಳಿಗೆ ಕಾವ್ಯಾಗೆ ಅಲ್ಲ, ಅವನಷ್ಟು ಫಾಸ್ಟಾಗಿ ತಂದು ಕೊಡ್ತಿದ್ದಾನೆ, ಅದರಲ್ಲೂ ಅಲ್ಬುರಿ ಕಚ್ಕೊಂಡು ಗಿಲ್ಲಿ ಅಂತಿದ್ದಾಳೆ. ಬಟ್ ಅವಳು ಅದನ್ನ ಆಡೋಕ್ಕಾಗಲಿಲ್ಲ. ಅವಳು ಮಾಡಿದ್ದು ಸರಿ, ಬಟ್ ಇವ್ನು ಪಾಪ ಒಂಚೂರು ಲೇಟ್ ಮಾಡಿದ್ಕೆ ಗಿಲ್ಲಿ ಅಂತ ಅಲ್ಬುರಿ ಕಚ್ಚಿಡ್ಲು. ಅವನು ಅಲ್ಲಿ ಕೂತ್ಕೊಂಡು ಕಾವ್ಯ ಏನು ಮಾಡ್ತಿದ್ಯಾ ಅಂತ ಅಲ್ಬುರಿ ಕಚ್ಚಿದ್ರೆ, ಬಟ್ ಅವ್ನು ಮಾಡೋಕ್ಕೋಗಲ್ಲ. ಅವಳ ಮೇಲೆ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಇಟ್ಕೊಂಡಿದ್ದಾನೆ, ಸಿಕ್ಕಾಪಟ್ಟೆ ಪ್ರೀತಿದು ಇದೆ. ಬಟ್ ಅದು ಅವ್ಳಿಗೆ ಅವಳು ಸಿಗಲ್ಲ, ಇವತ್ತು ಬಿಡಲ್ಲ. ರಕ್ಷಿತಾ ಇವತ್ತ ಬಿಡಲ್ಲ. ಯಪ್ಪ, ಇದೊಂಥರ ಲವ್ ಸ್ಟೋರಿ ಕೇಳಿ ಶಾಕ್ ಆಗಿಬಿಟ್ಟಿದೆ ನನಗಂತೂ ನೋಡಿ. ಅದಲ್ದಲೆ ರಕ್ಷಿತಾ ಹೇಳ್ತಿರ್ತಾಳೆ ನಿನ್ನೆ ಇದರಲ್ಲಿ ಬಿಗ್ ಬಾಸ್ ಇನ್ನೂ ಒಂದು ಬಂತು ಎಕ್ಸ್ಟೆಂಡ್ ಮಾಡಿ ಬಿಗ್ ಬಾಸ್ನ ಪ್ಲೀಸ್ ಬಿಗ್ ಬಾಸ್ ಅಂತ. ಅವಳು ಗಿಲ್ಲಿನ ಹೆಂಗಾರ ಮಾಡಿ ಕ್ಯಾಚ್ ಹಾಕೋಬೇಕಂತ. ಬಟ್ ಅವ್ನು ಗಿಲ್ಲಿ ಸಿಗಲ್ಲ, ಯಾರಿಗೂ ಸಿಗಲ್ಲ ಗೈಸ್. ಅವ್ನು ಬೇರೆನೇ ಲೆವೆಲ್ಗೆ ಹೋಗ್ತಿದ್ದಾನೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.